ಇವತ್ತು ಬಂದಿದ್ದೀವಿ ನಮ್ಮ ಮಲ್ಲಾಳಚಂದ್ರ ಶಾಲೆ. ಎಷ್ಟು ನಮ್ಮ ಚನ್ನಪಟ್ಟಣ ತಾಲೂಕಲ್ಲೇ ಉನ್ನತ ಸ್ಥಾನವಾಗಿ ಬೆಳೆದಿರುವ ನಮ್ಮ ಮಲ್ಲಾಳಚಂದ್ರ ನಮ್ಮ ಶಾಲೆಯ ಮುಖವನ್ನು ಒಂದ್ಸರಿ ನೋಡ್ಬಿಡಿ. ನೋಡಿದಾಗಲೇ ಗೊತ್ತಾಗೋದು ಹೆಂಗೈತೆ ನಮ್ಮ ದೊಡ್ಡ ಶಾಲೆ ಅಂತ. ನಮ್ಮ ಶಾಲೆ ಐಕ್ಳುಗಳು ನೋಡಿ ಎಲ್ಲ ಹೆಂಗ್ ಆಟ ಆಡ್ತವೆ, ಕೂತವೆ. ನಮ್ಮ ಸುರೇಶ್ ಪಿ ಸರ್ ಗುರುಗಳಾದ ಅವರು ಕಬಡ್ಡಿಗೆ ತರಬೇತಿ ಕೊಟ್ಟವ್ರೆ. ಅದರಿಂದ ಆಲೆ ಸ್ಪೋರ್ಟ್ಸ್ಗೆ ಎಲ್ಲ ತರಬೇತಿ ಎಲ್ಲ ಕೊಟ್ಟಾಗದೆ ಅನ್ನ ಟ್ರೈನಿಂಗ್ ಮಾಡ್ತಾವ್ರೆ. ಈಗ ನೋಡ್ಕೊಂಬರೋಣ ಬನ್ನಿ. ಇದು ನಮ್ಮ ಶಾಲೆ, ಅದು ನಮ್ಮ ಅಡುಗೆ ಮನೆ, ಇದು ನಮ್ಮ ಮರಗಿಡ. ಒಂದು ಶಾಲೆಯಲ್ಲಿ ಪರಿಸರ ಇರಬೇಕು, ಅದಕ್ಕಾಗಿ ಚೆನ್ನಾಗಿ ಕಾಣಬೇಕು. ಹಂಗಾದ್ರೆ ನಮ್ಮ ಪರಿಸರ ಬೇಕು ಅಂದರೆ ನಮ್ಮ ಸ್ಕೂಲ್ ಚೆನ್ನಾಗಿ ಇದ್ರೇ ಪರಿಸರದಿಂದನೇ ಸ್ವಲ್ಪ ಇದು. ನೋಡಿ ಫ್ರೆಂಡ್ಸ್, ಕಬಡ್ಡಿ ಆಡ್ತಾವ್ರೆ ನೋಡಿ. ನಮ್ಮ ಕಬಡ್ಡಿಯ ಬಾಯ್ಸ್ ಇರಲ್ಲ, ಇವ್ರು ನಮ್ಮ ಗುರುಗಳು, ತರಬೇತಿ ಕೊಟ್ಟಿರುವಂಥ ಗುರು ಅವರು. ನಮ್ಮ ಕಬಡ್ಡಿ ಬಾಯ್ಸ್ ಹೆಂಗೆ ಆಡ್ತಾವ್ರೆ. ಹಿಡಿದ್ರು ಒಳ್ಳೆ ಇದು ಹೊಡೆದ್ರು, ಒಳ್ಳೆ ಇದು ಹೊಡೆದ್ರು. ಈಗ ಈ ಥರ ಹೆಂಗೆ ಆಡ್ತಾವ್ ನೋಡಿ. ನಿಮ್ಮ ಮಕ್ಕಳನ್ನು ಇದ್ರೆ ಸೇರಿಸಿ, ನಮ್ಮ ಗುರುಗಳು ಕೋಚ್ ಮಾಡ್ತಾವ್ರೆ ನೋಡಿ. ಈಗ ನಮ್ಮ ಹುಡುಗ ಹೋಯ್ತಾ ಇದ್ದಾನೆ ಹುಡುಗಿರ ಕಡೆಗೆ. ಹುಡುಗಿ ಒಂದು ಪಾಯಿಂಟ್ ಆಯ್ತು. ನಮ್ಮ ಗುರುಗಳು ಬೇರೆ ಕೋಚ್ ಕೊಡ್ತಾವ್ರೆ. ಈಗ ಬರ್ತಾ ಇದ್ದಾಳೆ, ನೋಡೋಣ ಇವ್ರು ಹೆಂಗ್ ಹೊಡಿತಾರೆ ಅಂತ. ನೋಡಿ ನಮ್ಮ ಗಂಡು ಮಕ್ಳು ಹೆಂಗ್ ಆಡ್ತಾವ್ರೆ. ಹೆಣ್ಮಕ್ಳಿಗೆ ಒಂದು ಸ್ವಲ್ಪ ಟ್ರೈನಿಂಗ್ ಬೇಕು. ನಮ್ಮ ಗುರುಗಳವ್ರಿಗೇನ ಉತ್ತೇಜನ ಕೊಡ್ತಾವ್ರೆ. ನೋಡೋಣ ಈಗ ಹುಡುಗಿರು ಹೆಂಗ್ ಆಡ್ತಾರೆ. 4-5 ಜನ ಇದ್ದಾರೆ. ನಮ್ಮ ಬಾಯ್ಸ್ ಈಗ ಒಬ್ಬ ರೈಡರ್ ಬರ್ತಾ ಇದಾರೆ. ನಮ್ಮ ಹುಡುಗ ಬಂದ, ನೋಡೋಣ ಈಗ ಹುಡುಗಿರು ಹೆಂಗ್ ಹಿಡಿತಾರೆ. ಔಟ್ ಮಾಡ್ಕೊಂಡು ಬಂದ. ನಮ್ಮ ಗುರುಗಳು ಬೇರೆ ಕೋಚ್ ಕೊಡ್ತಾವ್ರೆ. ಅವರು ಅಂದ್ರೆ ನ್ಯಾಯ ಅಂದ್ರೆ ಅವ್ರು ಅಂದ್ರೆ ನ್ಯಾಯ. ನೋಡೋಣ ಈಗ ಹೆಂಗ್ ಹಿಡ್ದಾಕ್ತಾರೆ. ನಿಮ್ಮ ಮಕ್ಕಳನ್ನ ಇದು ಸೇರಿಸಿ ನಮ್ಮ ಶಾಲೆ. ಇವಳು ಒಳ್ಳೆ ರೈಡರ್ ಆಗಿದ್ದಾಳೆ. ನೋಡೋಣ ನಮ್ಮ ಗುರುಗಳು ಚೆನ್ನಾಗಿ ಬಂದ. ನೋಡೋಣ ಈಗ ಹೆಂಗ್ ಹಿಡಿತಾನೆ. ನಮ್ಮ ಗುರುಗಳು ಅವ್ರಿಗೆ ಕೋಚ್ ಕೊಡ್ತಾವ್ರೆ. ಇವರೇ ನಮ್ಮ ಗುರುಗಳು ಸುರೇಶ್ ಪಿ ಸರ್. ಔಟ್ ಮಾಡ್ಕೊಂಡ್ ಬಂದ್ರು. ನಮ್ಮ ಗುರುಗಳು ಕೋಚ್ ಕೊಡ್ತಾ ಇದ್ದಾರೆ ನೋಡಿ. ಈಗ ಹುಡುಗಿ ಬಂದಿದ್ದಾಳೆ, ನೋಡೋಣ ಹುಡುಗರು ಹೆಂಗ್ ಹಿಡ್ದಾಕ್ತಾರೆ ಅಂತ. ಏನ ಇಂಜೂರಿ ಏನಾಗಿಲ್ಲ. ನಮ್ಮ ಗುರುಗಳು ಕೊಟ್ಟರು. ನಮ್ಮ ಗುರುಗಳು ಅಂದ್ರೇನೆ ಶಾಸನ, ಅವರೊಂದು ನ್ಯಾಯ ಅಂದ್ರೇನೆ ಅವ್ರದ್ದು.